ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಶ್ರೀ ಸಿದ್ಧಿವಿನಾಯಕ ಯುವಕ ಸಂಘ ಛತ್ರಕ್ಕೇರಿ ಇದರ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಛತ್ರಕ್ಕೇರಿಯ ಗಣಪತಿಯ ವಿಶೇಷತೆ ಬಗ್ಗೆ ತೀರ್ಥಹಳ್ಳಿ ಜನತೆಗೆಲ್ಲರಿಗೂ ಗೊತ್ತಿದೆ. ಅದರಂತೆ ಏನಂದರೆ ನಮ್ಮ ವಿಶೇಷ ಏನಂದರೆ ನಾವು ಸಾಂಪ್ರದಾಯಿಕವಾಗಿ ಮಣ್ಣಿನ ಗಣಪತಿಯನ್ನು ಇಟ್ಟುಕೊಂಡು ನಮ್ಮ ಒಂದು ವಿಶೇಷ ಏನಂದರೆ ಪ್ರತಿ ವರ್ಷ ಒಂದೊಂದು ಪೌರಾಣಿಕ ಕಥಾಭಾಗಗಳನ್ನು ಆಯ್ದುಕೊಂಡು ಅದರಂತೆಯೇ ಗಣೇಶ ಮೂರ್ತಿಯನ್ನು ಹಾಗೂ ಅದಕ್ಕೆ ತಕ್ಕಂತೆ ಅದ್ರ ತಕ್ಕಂತೆ ಇದು ಮಾಡಿ ವಿಶೇಷವಾಗಿ ಅಲಂಕರಿಸಲಾಗ್ತದೆ. ಹಾಗೆಯೇ ಈ ವರ್ಷ ನಾವು ಪಂಡರಾಪುರದ ವಿಠ್ಠಲ ದೇವರ ಛಾಯೆಯನ್ನು ಅದರ ಮೂರ್ತಿಯನ್ನು ಹೊಂದುವಂತಹ ಗಣೇಶ ವಿಗ್ರಹವನ್ನು ಈ ವರ್ಷ ತಯಾರಿಸಿಕೊಂಡು ಅದರ ದೇವಸ್ಥಾನದ ರೂಪದಂತೆಯೇ ಕಲ್ಲಿನ ದೇವಸ್ಥಾನದ ರೂಪವನ್ನು ನಾವು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಸೆಟ್ಟಿಂಗ್ ಮಾಡಿದ್ದೀವಿ. ಹಾಗೆಯೇ ನೀವು ಮುಂದೆಲ್ಲ ನೋಡಿರ್ಬೋದು, ಒಂದು ಪಿಲ್ಲರ್ಗಳಾಗಲಿ ಅಥವಾ ನಮ್ಮ ಗಣೇಶ ವಿನಾಯಕ ಸಂಘದ ಸಿದ್ಧಿವಿನಾಯಕ ಸಂಘದ ಛತ್ರಕ್ಕೇರಿಯ ನಾಮಫಲಕವನ್ನು ಕೂಡ ಕಲ್ಲಿನಲ್ಲಿ ಕೆತ್ತಿದ ಬೋರ್ಡ್ನಂತೆಯೇ ಮಾಡಿದ್ದೇವೆ. ಹಾಗೆಯೇ ನಮ್ಮ ಛತ್ರಕ್ಕೇರಿಯ ಈ ಒಂದು 42 ವರ್ಷದ ನಮ್ಮ ಈ ಒಂದು ಗಣೇಶೋತ್ಸವದ ಪಯಣದಲ್ಲಿ ನಾವು ಈ ಹಿಂದೆ ಏನಾಗಿತ್ತಂದರೆ ಸಣ್ಣ ಮಟ್ಟದಲ್ಲಿ ಈ ರೈಸ್ ಮಿಲ್ನ ಅಂದರೆ ಇದ್ರ ಹಿಂದೆ ಒಂದು ರೈಸ್ ಮಿಲ್ ಇತ್ತು. ಆ ರೈಸ್ ಮಿಲ್ನ ಮುಂಭಾಗದಲ್ಲಿ ಸಣ್ಣ ಪುಟ್ಟ ಗೆಳೆಯರನ್ನು ಸೇರಿಕೊಂಡು ಒಂದು ಗಣೇಶ ಮೂರ್ತಿಯನ್ನು ಇಟ್ಟುಕೊಂಡು ಗಣೇಶ ಹಬ್ಬವನ್ನು ಆಚರಿಸ್ತಾ ಬಂದಿದ್ದು. ತದನಂತರದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಮನೆಯ ಮುಂಭಾಗದಲ್ಲಿ ಸುಮಾರು ಒಂದು 50 ಅಡಿ ಇಂಟು 40 ಅಡಿಯಷ್ಟು ದೊಡ್ಡ ಪೆಂಡಾಲನ್ನು ಹಾಕ್ಕೊಂಡು ಸುಮಾರು ತಿಂಗಳುಗಟ್ಟಲೆ ಅಂದರೆ ಅದರ ಪ್ರಿಪ್ರೇಷನ್ ಮಾಡೋಕ್ಕೆ ಸುಮಾರು 1 ತಿಂಗಳು 2 ತಿಂಗಳು ಟೈಮ್ ಹಿಡಿತಿತ್ತು ಅಷ್ಟು ದೊಡ್ಡ ಪೆಂಡಾಲ್ ಹಾಕಲಿಕ್ಕೆ. ಅಷ್ಟು ದೊಡ್ಡ ಪೆಂಡಾಲ್ ಹಾಕ್ಕೊಂಡು ಅವಾಗ ಏನು ಮಾಡ್ತಿದ್ವು ಅಂದರೆ ಗಣೇಶ ಮೂರ್ತಿ ಅಲ್ಲದೆ ಈ ಪೌರಾಣಿಕ ಅಂದರೆ ಕಥಾಭಾಗನ ಆಯ್ದುಕೊಂಡಾಗ ನಾವು ಭಕ್ತ ಪ್ರಹ್ಲಾದ, ಭಕ್ತ ಮಾರ್ಕಂಡೇಯ, ಆಮೇಲೆ ನಮ್ಮ ತೀರ್ಥಹಳ್ಳಿಯ ರಾಮೇಶ್ವರನ ಪರಶುರಾಮನ ಚಿತ್ರ ಇದನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಒಂದು 2-3 ಮೂರ್ತಿಗಳನ್ನು ವಿಗ್ರಹಗಳನ್ನು ಕೂಡ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ನಾವು ಕಥಾಭಾಗಗಳನ್ನು ಮನೆ ಮುಟ್ಟುವಂತೆ ತೋರಿಸ್ಕೊಡ್ತಾ ಇದ್ವಿ. ಆವಾಗ ಜನರದ್ದು ಅಪೇಕ್ಷೆ ಮೇರೆಗೆ ನಾವು ಒಂದು ಬಾರಿ 3 ತಿಂಗಳು ಕೂಡ ಇಟ್ಟಿದ್ದೀವಿ. ನಮ್ಮ ಪೆಂಡಾಲ್ ಅದ್ರ ಇನ್ವೆಸ್ಟ್ಮೆಂಟಿಂಗು ಅದ್ರದ್ದು ಕೆಲಸ ಕಾರ್ಯಗಳು ಅದನ್ನು ನೋಡಿಬಿಟ್ಟು ಜನ ಇರಲಿ ಸರ್ ನಮ್ಮೆಲ್ಲ ನೋಡಬೇಕು ಅಂತೇಳಿ ಶಿವಮೊಗ್ಗದಿಂದೆಲ್ಲ ಬಂದು ಎಲ್ಲ ಜನಗಳು ಬಂದು ಅದನ್ನು ನೋಡ್ಕೊಂಡು ಹೋಗ್ತಿದ್ರು. ಹಾಗೆಯೇ ಅದರ ನಂತರ ಕಂಟಿನ್ಯೂ ಮಾಡ್ಕೊಳ್ತಾ ಬಂದ್ವಿ. ಅದಲ್ಲದೆ ನಮ್ಮದು ಇವತ್ತು ಇಲ್ಲಿಗೆ 42 ವರ್ಷ ಅಂತ ಏನು ತೋರಿಸಿದ್ದೀವಿ, ನಮಗೆ 2 ವರ್ಷ ಪ್ಲಸ್ ಇದೆ. ಯಾಕಂದರೆ 44 ಆಗಬೇಕಿತ್ತು. 2 ವರ್ಷ ಏನು ಮಾಡಿದಂದರೆ ಸಾರ್ವಜನಿಕವಾಗಿ ತೀರ್ಥಹಳ್ಳಿ ಒಂದೇ ಗಣಪತಿ ಇಡಬೇಕಂತ ಒಂದು ಥೀಮನ್ನು ಪೊಲೀಸ್ನವರು ತಾಲೂಕು ಆಡಳಿತ ತಂದಿತ್ತು. ಬಟ್ ಅದರ ನಂತರ ಏನಾಗಿದೆ ಅಂದರೆ 22-23 ವರ್ಷ ಟೈಮಲ್ಲಿ ಆವಾಗ ಬಹುಶಃ ನಾವೇನು ಮಾಡಿದ್ವಿ, ಯಾಕೆ ಇಡಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಸಣ್ಣ ಮಟ್ಟಕ್ಕೆ ಮಾಡಿದ್ವಿ. ನಾವು ಅವತ್ತು ಮೆರವಣಿಗೆಯನ್ನು ಪಾನಿಪುರಿ ತಳ್ಳೋ ಗಾಡಿಯಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಗಣಪತಿಯ ವಿಸರ್ಜನೆ ಮಾಡಿಕೊಂಡು ಅಂಥ ಒಂದು ಕಾರ್ಯಕ್ರಮವನ್ನು ಆ ನಿಟ್ಟಿನಲ್ಲಿ ಮಾಡಿದ್ವಿ. ತದನಂತರ ನಾವು ಕಳೆದ ವರ್ಷ ಇಲ್ಲಿ ಒಂದು ವಿಗ್ರಹ ಕಾಣ್ತಿದೆ. ಅದು ಏನಂದರೆ ಅಯೋಧ್ಯೆಯ ರಾಮಲಲ್ಲ ವಿಗ್ರಹ, ರಾಮನ ಮೂರ್ತಿಯಂತೆಯೇ ನಾವು ಅದನ್ನು ಮಾಡಿಕೊಂಡು ಅದರ ತಕ್ಕಂತೆ ಅಲಂಕಾರ ಮಾಡಿ ಕಳೆದ ವರ್ಷ 41ನೇ ವರ್ಷವನ್ನು ಅದ್ಭುತಪೂರ್ವವಾಗಿ ಮಾಡಿಕೊಂಡು ಬಂದಿದ್ವಿ. ಅದರ ನಂತರ ಈ ವರ್ಷ ಪಂಡರಾಪುರದ ವಿಠ್ಠಲನ ವಿಗ್ರಹವನ್ನು ಮಾಡಿಕೊಂಡು ಈ ವರ್ಷ ಆಚರಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ನಾವು ಯಾವುದೇ ಥರ ಡಿಜೆಯನ್ನು ಬಳಸೋದಿಲ್ಲ. ಹಾಗೆಯೇ ನಮ್ಮಲ್ಲಿ ಇಡೀ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಏನು ಕ್ಯಾಸೆಟ್ ಅಂದರೆ ಹಾಡುಗಳನ್ನು ಹಾಕ್ತೀವಿ, ಅದೆಲ್ಲ ಭಕ್ತಿಗೀತೆಗಳನ್ನು ಹಾಕ್ತೀವಿ ಹೊರತು ಯಾವುದೇ ಫಿಲ್ಮ್ ಸಾಂಗನ್ನು ಇದುವರೆಗೆ ಹಾಕ್ಕೊಂಡು ಬಂದಿಲ್ಲ, ಮಾಡೋದೂ ಇಲ್ಲ. ಇದು ನಮಗೆ ನಮ್ಮ ಹಿಂದಿನ ಅಂದರೆ ಗುರು ಹಿರಿಯರು ಅಂದರೆ ನಾವು ನಮಗಿಂತ ಹಿಂದಿನ ಅವರು ತಲೆಮಾರಿನಲ್ಲಿ ಮಾಡ್ಕೊಂಡು ಬಂದಿದ್ದು, ಅದನ್ನೇ ನಾವು ಅನುಕರಣೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಈ ನಿಟ್ಟಿನಲ್ಲಿ ಬೇರೆ ಗಣಪತಿ ಸಂಘದವರಿಗೆ ಏನು ಮೆಸೇಜ್ ಕೊಡ್ತೀವಿ ಅಂದರೆ, ನೀವು ಕೂಡ ಡಿಜೆನ ಬಳಸದೆ ಇದೇ ಥರ ಸಾಂಪ್ರದಾಯಿಕವಾಗಿ ಗಣೇಶನ ಮೂರ್ತಿಯನ್ನು ಇಟ್ಕೊಂಡು ಚಂದವಾಗಿ ಅಲಂಕಾರ ಮಾಡಿಕೊಂಡು ಏನು ಲೋಕಮಾನ್ಯ ತಿಲಕರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಡಬೇಕಾದ್ರೆ ನಮ್ಮ ಗಣಪತಿಯನ್ನು ಇಡೋ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಜನರನ್ನು ಒಂದುಗೂಡಿಸಿ ಒಗ್ಗಟ್ಟಾಗಿ ಅಂದರೆ ಎಲ್ಲ ಜಾತಿ ಧರ್ಮ ಇಲ್ವ ಒಗ್ಗೂಟಾಗಿ ಸಾರ್ವಜನಿಕ ಗಣಪತಿ ಈ ನಿಟ್ಟಿನಲ್ಲಿ ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ನೀವು ಕೂಡ ಇನ್ನು ಉಳಿದ ಎಲ್ಲರೂ ಕೂಡ ನಿಮ್ಮಲ್ಲಿ ಯಾವುದೇ ಥರ ಬೇರೆ ಅಂದರೆ ಫಿಲ್ಮ್ ಸಾಂಗ್ಗಳನ್ನು ಹಾಕದೆ ದೇವರ ಭಕ್ತಿಗೀತೆಗಳನ್ನು ಅಥವಾ ಹರಿಕತೆಗಳನ್ನು ಇದನ್ನೆಲ್ಲ ಹಾಕಿಕೊಂಡು ಜನರಿಗೆ ಈ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಅಂದರೆ ಗಣೇಶ ಹಬ್ಬ ಅನ್ನೋದು ಒಂದು ಎಲ್ಲರನ್ನೂ ಸಾರ್ವಜನಿಕವಾಗಿ ಒಂದುಗೂಡಿಸುವಂಥ ಹಬ್ಬ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅದ್ಭುತವಾಗಿ ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿನಾಯಕ ಚತುರ್ಥಿಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಸಂಘದ ಅಧ್ಯಕ್ಷರು ಇವತ್ತು ಹೊರಗಡೆ ಹೋಗಿದ್ದಾರೆ. ಆ ಅಧ್ಯಕ್ಷರು ಮತ್ತು ಇನ್ನಿಷ್ಟು ಜನ ನಮ್ಮ ಸದಸ್ಯರುಗಳು ಬೇರೆ ಊರಿಗೆ ತೆರಳಿದ್ದಾರೆ. ಆದ್ದರಿಂದ ಅವ್ರು ಯಾರು ಬರಲಿಕ್ಕಾಗಿಲ್ಲ. ಇದ್ದವರಷ್ಟು ಇಲ್ಲಿ ನಾವು ನಿಮ್ಮೊಂದಿಗೆ ಇವತ್ತು ವಿಡಿಯೋ ಮಾಡಿದ್ದೀವಿ. ನಮ್ಮ ಸಂಘ ಹಿರಿಯ ಸದಸ್ಯರಾದಂಥ ಶ್ರೀನಿವಾಸ್ ಅವರು ಈಗ ನಮ್ಮ ಹಲೋ ನಮಸ್ಕಾರ. ಶ್ರೀ ಸಿದ್ಧಿವಿನಾಯಕ ಯುವಕ ಸಂಘ ಛತ್ರಕ್ಕೇರಿ
42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಭಾಳ ಇಂಪ್ರೆಷನ್ನಿಂದ ನಡೆಸ್ತಾ ಇದ್ದೀವಿ. ಆಮೇಲೆ ವರ್ಷ ಚೆನ್ನಾಗಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಂಘದಿಂದ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ವಿಶೇಷ ಅಂದರೆ ಈ ಸರಿ ಇದು ಬೆಳ್ಳಿ ಪ್ರಭಾವಳಿ ಒಂದು ವಿಶೇಷವಾಗಿ ಅದೊಂದು ನಾವು ಈ ಸತಿ ಮಾಡಿದ್ದೀವಿ ನಮ್ಮ ಸಂಘದಿಂದ ಎಲ್ಲ ಸೇರಿ. ಅದೊಂದು ಮತ್ತು ವಿಶೇಷವಾಗಿ ನಾವು ಈಗ ವರ್ಷ ನಮ್ಮ ಎಲ್ಲ ಸಂಘದವರು ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಒಂದು ಒಗ್ಗಟ್ಟಲ್ಲಿ ಒಂದು ಯಾವುದೇ ಕಾರ್ಯಕ್ರಮದ ಆಟ ಇರ್ಬೋದು, ಆಮೇಲೆ ಫಂಕ್ಷನ್ನು, ಡ್ಯಾನ್ಸು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಇದು ಭಾಳ ಒಳ್ಳೆಯದು. ಯಾಕಂದರೆ ಎಲ್ಲರೂ ಬ್ಯುಸಿಲಿರ್ತಾರೆ, ಒತ್ತಡದಲ್ಲಿರ್ತಾರಲ್ಲ, ಒಂದು ಒಟ್ಟು ಗೂಡೋಕ್ಕೆ ಒಂದು ಅವಕಾಶ ಇದು. ಏನಾದ್ರು ನೆನಪು ಮಾಡಿದಂಗೆ ನಮ್ಮ ಛತ್ರಕಿರಿಯ ಈ ಒಂದು ಸಿದ್ಧಿವಿನಾಯಕ ಯೋಗ ಸಂಘದ ವತಿಯಿಂದ ಕಳೆದ ಬಾರಿ ಅಂದರೆ ಅದರ ಹಿಂದಿನ ಬಾರಿ ಎಲ್ಲ ನಾವು ಪ್ರತಿ ವರ್ಷ ಗಣಪತಿಯನ್ನು ಇಟ್ಟು ಪ್ರತಿಷ್ಠಾಪಿಸಿ ಏನು ಕಲೆಕ್ಟ್ ಮಾಡಿದ ಹಣ ಉಂಟು ಭಕ್ತಾದಿಗಳು ಹಾಗೂ ನಮ್ಮ ಸಂಘದ ಸದಸ್ಯರೆಲ್ಲ ಸೇರಿಕೊಂಡು ಈ ವರ್ಷ ರಜತ ಪ್ರಭಾವಳಿ ಅಂದರೆ ಬೆಳ್ಳಿಯ ಪ್ರಭಾವಳಿ ಕೆಜಿಯ ತೂಕದ ಬೆಳ್ಳಿಯ ಒಂದು ರಜತ ಪ್ರಭಾವಳಿಯನ್ನು ಮಾಡಿದ್ವಿ. ಅದನ್ನು ಮೊನ್ನೆ ದಿನ ಸೋಮವಾರ ದಿನ ಒಂದು ಬಸ್ ಸ್ಟ್ಯಾಂಡ್ನ ಅಂದರೆ ಅಲ್ಲಿಂದ ಪ್ರಭಾವಳಿಯನ್ನು ನಾವು ಒಂದು ಮೆರವಣಿಗೆ ಮೂಲಕ ಇಲ್ಲಿಗೆ ಗಣಪತಿ ದೇವಸ್ಥಾನ ಕಲ್ಲಾರೆ ಗಣಪತಿ ದೇವಸ್ಥಾನಕ್ಕೆ ತಂದು ಅಲ್ಲಿ ಪೂಜೆಯನ್ನು ಸಮರ್ಪಿಸಿ ನಮ್ಮ ಗಣಪತಿಗೆ ಮಾಡಲಾಗಿದೆ. ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ ನಾವು ಸಾಂಪ್ರದಾಯಿಕವಾಗಿ ಗಣಪತಿ ನೀಡುವುದಲ್ಲದೆ ಎಲ್ಲರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಈ ವರ್ಷ ನಾಡಿದ ಸೋಮವಾರದಂದು ನಮ್ಮ ಮಕ್ಕಳಿಂದ ಅಂದರೆ ಸ್ಥಳೀಯರಿಂದ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅದರ ನಂತರ ದಿನ 2ನೇ ತಾರೀಕಿನಂದು ಒಂದು ಇನ್ಸ್ಟ್ರೂಮೆಂಟಲ್ ಈವೆಂಟ್ ಅಂದರೆ ಬೆಟ್ಮಕಿಯ ನಾಗಭೂಷಣ್ ಇವರ ಮಕ್ಕಳು ಅವರೇನು ಕಲ್ತಿದ್ದಾರೆ ಇನ್ಸ್ಟ್ರೂಮೆಂಟಲ್ ಅದನ್ನು ಪ್ಲೇ ಮಾಡ್ತಾರೆ. ಹಾಗೆಯೇ 3ನೇ ತಾರೀಕು ತೆಕ್ಕಟ್ಟೆಯ ಒಂದು ನಾಟಕ ತಂಡದಿಂದ ಕಣ್ಣ ಮುಚ್ಚಾಲೆ ಅಂತೇಳಿ ಒಂದು ವಿಭಿನ್ನವಾದ ಹಾಸ್ಯಮಯ ನಾಟಕವನ್ನು ಕೂಡ ಆಯೋಜಿಸಿದ್ದೇವೆ. ಹಾಗೆಯೇ ನಮ್ಮಲ್ಲಿ ನಾಡಿದ್ದು ಭಾನುವಾರದಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ. ಹಾಗೆಯೇ ಆ ದಿನ ಮಕ್ಕಳಿಗಾಗಿ ಗಣಪತಿ ಚಿತ್ರ ಬಿಡಿಸುವ ಚಿತ್ರಕಲಾ ಸ್ಪರ್ಧೆಯನ್ನು ಹಾಗೆ ಮಹಿಳೆಯರಿಗಾಗಿ ರಂಗೋಲಿಯನ್ನು ಅಂದರೆ ಸಾಂಪ್ರದಾಯಿಕವಾಗಿ ಅಂದರೆ ಕಲರ್ ಬಳಸದೆ ಚುಕ್ಕಿ ರಂಗೋಲಿಯನ್ನು ಬಿಡಿಸುವ ಒಂದು ಸ್ಪರ್ಧೆಯನ್ನು ಕೂಡ ಪ್ರತಿ ವರ್ಷ ಮಾಡ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ನಮಗೆ ಒಂದು ನಿಟ್ಟಿನಲ್ಲಿ ಎಲ್ಲದೂ ಕೂಡ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬರುವುದಲ್ಲದೆ ಗಣಪತಿಯ ಹಬ್ಬದ ವಿಶೇಷತೆ ಗಣಪತಿಯ ವಿಶೇಷತೆಯನ್ನು ನಾವು ಇನ್ನೂ ಹೆಚ್ಚು ಮಕ್ಕಳಿಗೆ ಎಲ್ಲರಿಗೂ ತಲುಪುವಂತೆ ಮನದಟ್ಟುವಂತೆ ಮಾಡಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛಿಸ್ತೀವಿ.